Hi, hello friends, welcome back to Mission Teacher Academy. In today's class, we are going to discuss one of the literary forms that is ode. ಓಡ್ ಅನ್ನುವಂತಹ ಲಿಟರರಿ ಫಾರ್ಮ್ಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ನಿಮ್ಗೆಲ್ಲ ಗೊತ್ತಿದ್ದಾಗೆ ಇದು GPSTR, HSTR, ಕ್ರೈಸ್, ಟೆಟ್, ಸಿಟೆಟ್, ಕೆಸೆಟ್, ನೆಟ್ ಎಲ್ಲ ಎಕ್ಸಾಮ್ಸ್ ಗಳಿಗೂ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡದೆ ಡಿಸ್ಕಸ್ ಮಾಡ್ತಾ ಹೋಗೋಣ. Meaning of ode. An ode is a lyrical poem written in praise of or addressing a particular person, object, idea, place, or event. The word ode comes from the Greek word ode meaning song. ಓಡ್ ಅಂದ್ರೆ ನಾವು ಕನ್ನಡದಲ್ಲಿ ಒಬ್ಬ ವ್ಯಕ್ತಿ, ವಸ್ತು, ವಿಚಾರ, ಸ್ಥಳ ಅಥವಾ ಘಟನೆಯನ್ನ ಹೊಗಳಿ ಅಥವಾ ಅದರ ಬಗ್ಗೆ ಉದ್ದೇಶಿಸಿ ಬರೆಯುವಂತಹ ಒಂದು ಗೀತೆ ಅಥವಾ ಕವಿತೆ ಅಂತ ನಾವು ಕರಿಬಹುದು. ಸರಳವಾಗಿ ನಾವು ಹೇಳ್ಬೇಕು, ಇನ್ನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯಾರನ್ನಾದ್ರೂ ಅಥವಾ ಯಾವುದನ್ನಾದರೂ ಪ್ರಶಂಸಿಸುವರು, ಹೊಗಳೋದು, ಅದ್ರ ಬಗ್ಗೆ ಏನೋ ಒಂದು ಹೊಗಳಿಕೆಯನ್ನ ಮಾತನಾಡುವಂಥದ್ದು. ಈಗ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಗೆ ಅವರು ತುಂಬಾ ಇಷ್ಟ ಅಂದ್ರೆ ಅವರ ಮಾಡುವಂತಹ ಎಲ್ಲಾ ಕೆಲಸಗಳು ನಿಮ್ಗೆ ಇಷ್ಟ ಆಗ್ತಾ ಹೋಗತ್ತೆ. ಅವಾಗ ಏನ್ ಮಾಡ್ತೀರಾ ನೀವು? ಅವ್ರ ಬಗ್ಗೆ ಹೊಗಳಿ ಏನೋ ಒಂದು ಕವಿತೆಯನ್ನು ಬರೀತೀರಾ. ಅದನ್ನ ನಾವು ಓಡ್ ಅಂತ ಕರಿಬಹುದು. ಸೊ ಓಡ್ ಎಂಬ ಪದವು ಗ್ರೀಕ್ ಭಾಷೆಯ ಓಡ್ ಎಂಬ ಪದದಿಂದನೇ ಬಂದಿರೆ. ಓಡ್ ಮೀನ್ಸ್ ಸಾಂಗ್, ಹಾಡು ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಓಡ್. ಇಲ್ಲಿ ಓಡಿನ ಗುಣಲಕ್ಷಣಗಳನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಿರಿಕ್ ಇನ್ ನೇಚರ್ ಅಂದ್ರೆ ಇದು ಗೀತಾತ್ಮಕ ಸ್ವರೂಪವನ್ನ ಹೊಂದಿರುತ್ತೆ. ಓಡ್ ಒಂದು ಲಿರಿಕಲ್ ಪೋಯಮ್ ಆಗಿದ್ದು ಅಲ್ಲಿ ಕವಿಯು ತನ್ನ ವೈಯಕ್ತಿಕ ಭಾವನೆಗಳು ಮತ್ತೆ ಅನುಭವಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಓಡ್ ಟು ದ ವೆಸ್ಟ್ ವಿಂಡ್ ನಲ್ಲಿ PB ಶೆಲ್ಲಿ ಅವರು ಗಾಳಿಯ ಬಗ್ಗೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೆಕೆಂಡ್ ಒನ್ ಇಸ್ ದ ಸೀರಿಯಸ್ ಸಬ್ಜೆಕ್ಟ್, ಒಂದು ಗಂಭೀರವಾದಂತಹ ವಿಷಯದ ಮೇಲೆ ಮಾತನಾಡ್ತಾರೆ. ಓಡ್ ಸಾಮಾನ್ಯವಾಗಿ ಗಂಭೀರ ಅಥವಾ ಮಹತ್ವದ ವಿಷಯವನ್ನ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಓಡ್ ಟು ದ ವೆಸ್ಟ್ ವಿಂಡ್ ನಲ್ಲಿ ಗಾಳಿಯ ಬಗ್ಗೆ ಅಷ್ಟೇ ಮಾತನಾಡ್ತಾ ಇಲ್ಲ, ಅದರ ಬದಲಿಗೆ ಬದಲಾವಣೆ ಇರಬಹುದು, ಸ್ವಾತಂತ್ರ್ಯ ಇರಬಹುದು, ಅಥವಾ ಪುನರುತ್ಥಾನದಂತಹ ಗಂಭೀರ ವಿಚಾರಗಳನ್ನು ಸಹ ಅವರು ಮಾತನಾಡಿದ್ದಾರೆ. ಥರ್ಡ್ ಒನ್, ಪ್ರೇಸ್ ಅಂಡ್ ಅಡ್ಮಿರೇಷನ್, ಹೊಗಳಿಕೆ ಮತ್ತು ಮೆಚ್ಚುಗೆ. ಅಂದ್ರೆ ಒಬ್ಬ ವ್ಯಕ್ತಿ, ವಸ್ತು, ಪ್ರಕೃತಿ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಹೊಗಳುವಂಥದ್ದು ಅಥವಾ ಮೆಚ್ಚುಗೆಯನ್ನ ಸೂಚಿಸುವಂತಹ ಲಕ್ಷಣವನ್ನು ಸಹ ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಓಡ್ ಟು ಅ ನೈಟಿಂಗೇಲ್ ನಲ್ಲಿ ಕೀಟ್ಸ್ ನೈಟಿಂಗೇಲ್ ನ ಹಾಡಿನ ಸೌಂದರ್ಯವನ್ನ ಮೆಚ್ಚುತ್ತಾನೆ. ಡೈರೆಕ್ಟ್ ಅಡ್ರೆಸ್ ಅಂದ್ರೆ ನೇರವಾಗಿ ಮಾತನಾಡುವಂಥದ್ದು, ಯಾವುದೋ ಒಂದು ವಿಷಯವನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡುವಂಥದ್ದು. ಫಾರ್ ಎಕ್ಸಾಂಪಲ್, PB ಶೆಲ್ಲಿ ಅವರು ಓ ವೈಲ್ಡ್ ವೆಸ್ಟ್ ವಿಂಡ್ ಅಂತ ವೆಸ್ಟ್ ವಿಂಡ್ ಅನ್ನ ನೇರವಾಗಿ ಡೈರೆಕ್ಟ್ ಅಡ್ರೆಸ್ ಮಾಡಿದ್ದಾರೆ. ಇಲವೇಟೆಡ್ ಸ್ಟೈಲ್ ಅಂದ್ರೆ ಉನ್ನತ ಅಥವಾ ಗಂಭೀರ ಭಾಷಾ ಶೈಲಿ. ಓಡ್ ನಲ್ಲಿ ಸಾಮಾನ್ಯವಾಗಿ ಗಂಭೀರ, ಘನವಾದ ಮತ್ತೆ ಅಲಂಕಾರಿಕ ಭಾಷೆಯನ್ನ ಬಳಸ್ತಾರೆ. ಅಂದ್ರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಓಡ್ ಆನ್ ಅ ಗ್ರೇಷಿಯನ್ ಅರ್ ನಲ್ಲಿ ಕೀಟ್ಸ್ ರವರು ಕಲೆಯ ಸೌಂದರ್ಯವನ್ನ ತುಂಬಾ ಸ್ಟ್ಯಾಂಡರ್ಡ್ ಆಗಿ ವರ್ಣನೆಯನ್ನ ಮಾಡಿದಾರಂತೆ. ಸಿಕ್ಸ್ತ್ ಒನ್, ಇಮೋಷನಲ್ ಇಂಟೆನ್ಸಿಟಿ. ಇಲ್ಲಿ ಭಾವನಾತ್ಮಕ ತೀವ್ರತೆ ಸಹ ನಾವು ಕಾಣಬಹುದು. ಓಡ್ ಟು ಅ ನೈಟಿಂಗೇಲ್ ನಲ್ಲಿ ಕೀಟ್ಸ್ ರವರು ತನ್ನ ದುಃಖ ಅಥವಾ ಮರಣದ ಭಯ ಅವರಿಗಿರುವಂತದ್ದು ಅಥವಾ ಕಲ್ಪನೆ, ಮರಣದ ಭಯ ಮತ್ತೆ ಕಲ್ಪನೆ, ಅದ್ರ ಬಗ್ಗೆ ತಮ್ಮ ಬಯಕೆಯನ್ನ ಅವರು ತೀವ್ರವಾಗಿ ವ್ಯಕ್ತಪಡಿಸಿದ್ದಾರೆ. ರಿಫ್ಲೆಕ್ಷನ್, ಈ ಓಡ್ ಅನ್ನುವಂಥದ್ದು ಕೇವಲ ಹೊಗಳಿಕೆ ಮಾತ್ರ ಅಲ್ಲ, ಒಂದು ವಿಷಯದ ಬಗ್ಗೆ ಕವಿ ಆಳವಾಗಿ ಅದನ್ನ ಚಿಂತನೆಯನ್ನ ನಡೆಸ್ತಾನೆ. ಓಡ್ ಆನ್ ಅ ಗ್ರೇಷಿಯನ್ ಅರ್ ನಲ್ಲಿ ಕೀಟ್ಸ್ ರವರು ಈ ಕಲೆ ಅನ್ನುವಂಥದ್ದು ಶಾಶ್ವತವೇ ಅಥವಾ ಮಾನವ ಜೀವನ ಅನ್ನುವಂಥದ್ದು ಶಾಶ್ವತನ ಅನ್ನುವಂತಹ ವಿಚಾರಗಳ ಬಗ್ಗೆ ಚಿಂತಿಸ್ತಾರೆ. ಏಟ್ತ್ ಒನ್, ಲಾಂಗರ್ ದೆನ್ ಆರ್ಡಿನರಿ ಲಿರಿಕ್ಸ್. ಅಂದ್ರೆ ಈ ಸಾಮಾನ್ಯವಾಗಿ ಬರೆಯುವಂತ ಪೋಯಂಗಳಿಗಿಂತ ಇದು ಇನ್ನೂ
ವಿಸ್ತಾರವಾಗಿರ್ತದೆ, ಇನ್ನು ಡೀಪ್ ಆಗಿ ಅದನ್ನ ಚರ್ಚೆಯನ್ನ ಮಾಡಿರ್ತಾರೆ. ಮ್ಯೂಸಿಕಲ್ ಕ್ವಾಲಿಟಿ ಅಂದ್ರೆ ಇದೊಂದು ಸಂಗೀತಮಯ ಗುಣವನ್ನ ಹೊಂದಿದೆ. ಇದರಲ್ಲಿ ಲಯ ಇದೆ, ಛಂದಸ್ಸಿದೆ ಅಥವಾ ಶಬ್ದಗಳ ಸೊಗಸಿರೋದ್ರಿಂದ ಇದನ್ನ ಹಾಡ್ಲೂಬಹುದು. ವೇರಿಡ್ ಸ್ಟಾಂಜಾ ಪ್ಯಾಟರ್ನ್ಸ್ ಅಂದ್ರೆ ಈ ಸ್ಟಾಂಜಾದ ವಿನ್ಯಾಸ ಏನಾಗಿರುತ್ತೆ, ಎಕ್ಸಾಕ್ಟ್ ಕರೆಕ್ಟ್ ಆಗಿರಲ್ಲ. ಅದ್ರ ಬದಲಿಗೆ ಒಂದು 6 ಲೈನ್ಸ್ ಇದ್ರೆ ಒಂದ್ರಲ್ಲಿ 4 ಲೈನ್ಸ್ ಇರ್ಬೋದು, ಹೀಗೆ ಚೇಂಜಸ್ ಇರತ್ತೆ. ಸ್ಟಾಂಜಾ ಪ್ಯಾಟರ್ನ್ಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಾನೆಟ್ ಅಲ್ಲಿ ಫಾಲೋ ಮಾಡ್ತಾರಲ್ಲ, ಇದೇ ಪ್ಯಾಟರ್ನ್ ಅಲ್ಲಿ ಬರಿಬೇಕು ಅಂತ, ಆ ತರ ಇಲ್ಲಿ ಫಾಲೋ ಮಾಡಲ್ಲ. ಬೇರೆ ಬೇರೆ ರೈಮಿಂಗ್ ಪ್ಯಾಟರ್ನ್ಸ್ ಅನ್ನ ಇಲ್ಲಿ ಬಳಸಬಹುದು. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಓಡ್ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ಓಡ್ ನೋಡೋದಾದ್ರೆ ಇಲ್ಲಿ ಓಡ್ ನಲ್ಲಿ ಪ್ರಕಾರಗಳನ್ನ ನಾವು ನೋಡ್ತೇವೆ. ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ. ದರ್ ಆರ್ 3 ಮೇಜರ್ ಟ್ರೆಡಿಷನಲ್ ಟೈಪ್ಸ್. ಮೇಜರ್ ಆಗಿ 3 ವಿಧಗಳನ್ನ ನಾವು ನೋಡ್ತೇವೆ. ಒನ್ ಬೈ ಒನ್ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್ ಪಿಂಡರಿಕ್ ಓಡ್. ಪಿಂಡರಿಕ್ ಓಡ್ ಅಂದ್ರೆ ನೇಮ್ಡ್ ಆಫ್ಟರ್ ದ ಗ್ರೀಕ್ ಪೋಯೆಟ್ ಪಿಂಡರ್. ಈ ಗ್ರೀಕ್ ಪೋಯೆಟ್ ಪಿಂಡರ್ ಅವ್ರು ಇರ್ತಾರೆ, ಸೊ ಅವರ ಹೆಸರಿನಿಂದ ಇದಕ್ಕೆ ಪಿಂಡರಿಕ್ ಓಡ್ ಅಂತ ಬಂದಿದೆ. ಅಂದ್ರೆ ಅವ್ರು ಬರೆದಂತ ಓಡ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಬರೆದಂತಹ ಓಡನ್ನ ಪಿಂಡರಿಕ್ ಓಡ್ ಅಂತ ನಾವು ಕರಿಬಹುದು. ಇದರ ಮುಖ್ಯ ಗುಣಲಕ್ಷಣಗಳು, ಫೀಚರ್ಸ್ ಏನಪ್ಪಾ ಅಂದ್ರೆ ಬೇಸ್ಡ್ ಆನ್ ದ ಓಡ್ಸ್ ಆಫ್ ಪಿಂಡರ್. ಅಂದ್ರೆ ಪಿಂಡರ್ ಅವರು ಬರೆದಿರುವಂತ ಓಡನ್ನ ಇದು ಆಧರಿಸಿದೆ. ಸೆಕೆಂಡ್ ಒನ್ ಫಾರ್ಮಲ್ ಅಂಡ್ ಇಲಾಬರೇಟ್. ಇದು ಔಪಚಾರಿಕವೂ ಆಗಿರುತ್ತೆ ಮತ್ತು ವಿಸ್ತಾರವಾದ ರಚನೆ ಆಗಿರುತ್ತೆ. ಥರ್ಡ್ ಒನ್ ರಿಟರ್ನ್ ಫಾರ್ ಪಬ್ಲಿಕ್ ಒಕೇಶನ್. ಇದನ್ನ ಯಾವಾಗ ಬರೆದಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಈ ಸಾರ್ವಜನಿಕ ಅಥವಾ ವಿಶೇಷ ಸಮಾರಂಭಗಳಿಗೆ ಹಾಡ್ಲಿಕ್ಕೆ ಅಂತ ಬರೆಯಲಾಗ್ತಿತ್ತಂತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸ್ಪೋರ್ಟ್ಸ್ ಮೀಟ್ ಆಗಿದೆ, ಅದ್ರಲ್ಲಿ ಏನೋ ವಿನ್ ಆಗಿದ್ದಾರೆ, ಅದರನ್ನ ಮೆಚ್ಚಿಸಿ ಬರೆಯುವಂಥದ್ದು, ಅಥವಾ ಯಾರಿಗೊಬ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ, ಅವರನ್ನ ಮೆಚ್ಚಿಸಿ ಬರೆಯುವಂಥದ್ದು, ಈ ತರ ಇಂಪಾರ್ಟೆಂಟ್ ಒಕೇಶನ್ಸ್ ಇದ್ದಾಗ ಬರೀತಾ ಇದ್ರಂತೆ. ಈ ಪಿಂಡರಿಕ್ ಓಡ್ ಅಲ್ಲಿ ನಾವು 3 ಭಾಗಗಳನ್ನ ನೋಡ್ತೇವೆ. ಫಸ್ಟ್ ಒನ್ ಸ್ಟ್ರೋಫ್ ಅಂದ್ರೆ ಮೊದಲನೆಯ ಭಾಗ, ದ ಫಸ್ಟ್ ಸೆಕ್ಷನ್ ಆಫ್ ದ ಓಡ್. ಈ ಓಡ್ ಅಲ್ಲಿ ಫಸ್ಟ್ ಸೆಕ್ಷನ್ ಅನ್ನ ನಾವು ಸ್ಟ್ರೋಫ್ ಅಂತ ಕರಿತೇವೆ. ಪಿಂಡರಿಕ್ ಓಡಿನ ಫಸ್ಟ್ ಸೆಕ್ಷನ್ ಅನ್ನ ನಾವು ಸ್ಟ್ರೋಫ್ ಅಂತ ಕರಿತೇವೆ. ಆಂಟಿಸ್ಟ್ರೋಫ್ ಅಂದ್ರೆ ದ ಸೆಕೆಂಡ್ ಸೆಕ್ಷನ್ ಟ್ರೆಡಿಷನಲಿ ಕರೆಸ್ಪಾಂಡಿಂಗ್ ಟು ದ ಸ್ಟ್ರೋಫ್. ಅಂದ್ರೆ ಇಲ್ಲಿ ಆಂಟಿಸ್ಟ್ರೋಫ್ ಅಂದ್ರೆ ಇದು ಎರಡನೆಯ ಭಾಗ ಆಗಿರುತ್ತೆ, ಸಾಮಾನ್ಯವಾಗಿ ಸ್ಟ್ರೋಫ್ಗೆ ರಿಲೇಟೆಡ್ ಆಗಿ ಬರೆದಿರುವಂತದ್ದು. ಥರ್ಡ್ ಒನ್ ಈಸ್ ಇಪೋಡ್ ಅಂದ್ರೆ ಇದು ಥರ್ಡ್ ಸೆಕ್ಷನ್, ಮೂರನೇ ಭಾಗ ಆಗಿರುತ್ತೆ. ಇಲ್ಲಿ ಛಂದಸ್ಸಿನ ವಿನ್ಯಾಸ ಅಂದ್ರೆ ಮೆಟ್ರಿಕಲ್ ಫಾರ್ಮ್ ವಿಭಿನ್ನ ಆಗಿರುತ್ತೆ. ಓಕೆನಾ? ಇದಿಷ್ಟು ಪಿಂಡರಿಕ್ ಓಡಿನ ವಿವರಣೆ. ನೆಕ್ಸ್ಟ್ ಹೊರಾಷಿಯನ್ ಓಡ್, ನೇಮ್ಡ್ ಆಫ್ಟರ್ ದ ರೋಮನ್ ಪೋಯೆಟ್ ಹೊರಾಸ್. ಫಸ್ಟ್ ಒನ್ ಪಿಂಡರಿಕ್ ಆಯ್ತು, ಇದು ರೋಮನ್ ಪೋಯೆಟ್ ಹೊರೇಸ್ ಅವರಿಂದ ಇದಕ್ಕೆ ಹೊರಾಷಿಯನ್ ಓಡ್ ಅಂತ ಹೆಸರು ಬಂದಿದೆ. ಇದರ ಮುಖ್ಯ ಫೀಚರ್ಸ್ ನೋಡೋದಾದ್ರೆ ಮೋರ್ ಪರ್ಸನಲ್ ಅಂಡ್ ರಿಫ್ಲೆಕ್ಟಿವ್ ಅಂದ್ರೆ ಇದು ವೈಯಕ್ತಿಕ ಮತ್ತೆ ಚಿಂತನಾತ್ಮಕವಾಗಿರುವಂತಹ ಗುಣಲಕ್ಷಣವನ್ನ ಹೊಂದಿರುತ್ತೆ. ಸೆಕೆಂಡ್ ಒನ್ ಯೂಶುವಲಿ ಕಾಮರ್ ದೆನ್ ದ ಪಿಂಡರಿಕ್ ಓಡ್. ಇದು ಪಿಂಡರಿಕ್ ಓಡಿಗೆ ಹೋಲಿಸಿದ್ರೆ ಇದು ತುಂಬಾ ಶಾಂತ ಸ್ವಭಾವವನ್ನು ಹೊಂದಿರುತ್ತೆ. ಅಂದ್ರೆ ಕಾಮ್ ಆಗಿ ಅಥವಾ ಸಿಂಪಲ್ ಆಗಿ ಬರೆದಿರುವಂತದ್ದು. ಥರ್ಡ್ ಒನ್ ರೆಗ್ಯುಲರ್ ಸ್ಟಾಂಜಾ ಸ್ಟ್ರಕ್ಚರ್. ಅಂದ್ರೆ ಇದಕ್ಕೊಂದು ನಿಯಮಿತವಾದ ಒಂದು ಪದ್ಯ ಭಾಗಗಳನ್ನ ಹೇಗೆ ರಚನೆ ಮಾಡಬೇಕು ಆ ಸ್ಟ್ರಕ್ಚರ್ ಅನ್ನ ಇಲ್ಲಿ ಫಾಲೋ ಮಾಡ್ತಾರೆ. ಫೋರ್ತ್ ಒನ್ ಡೀಲ್ಸ್ ವಿತ್ ಫ್ರೆಂಡ್ಶಿಪ್, ನೇಚರ್, ಫಿಲಾಸಫಿ, ಬ್ಯೂಟಿ ಅಂಡ್ ಎವ್ರಿಡೇ ಲೈಫ್. ಸೊ ಪಿಂಡರಿಕ್ ಓಡ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಒಕೇಶನ್ ಬಗ್ಗೆ ಈ ತರ ಬರ್ದಿದ್ರೆ ಇಲ್ಲಿ
ಫ್ರೆಂಡ್ಶಿಪ್ ಇರ್ಬೋದು, ಅಂದ್ರೆ ಸ್ನೇಹದ ಬಗ್ಗೆ ಅಥವಾ ಪ್ರಕೃತಿಯ ಬಗ್ಗೆ ಅಥವಾ ಫಿಲಾಸಫಿಯ ಬಗ್ಗೆ ಅಥವಾ ಸೌಂದರ್ಯದ ಬಗ್ಗೆ, ಪ್ರತಿದಿನ ಜೀವನದ ಬಗ್ಗೆ ಬರೀತಾರಂತೆ. ಲೆಸ್ ಸೆರೆಮನಿಯಲ್ ಅಂಡ್ ಪಬ್ಲಿಕ್ ದನ್ ದ ಪಿಂಡರಿಕ್ ಓಡ್, ಅಂದ್ರೆ ಇದು ಕಡಿಮೆ ಔಪಚಾರಿಕ, ಅಂದ್ರೆ ಪಿಂಡರಿಕ್ ಓಡ್ಗೆ ಹೋಲಿಸಿದ್ರೆ ಈ ಪಬ್ಲಿಕ್ ಗೋಸ್ಕರ ಬರೆಯುವಂಥದ್ದು ಕಡಿಮೆ, ಅಂದ್ರೆ ಪರ್ಸನಲ್ ಆಗಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಮಾಧ್ಯಮವಾಗಿ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ. ಥರ್ಡ್ ಒನ್ ಈಸ್ ಇರ್ರೆಗ್ಯುಲರ್ ಆರ್ ಇಂಗ್ಲಿಷ್ ಓಡ್. ಸೊ ಇದು ಮೂರನೇ ಪ್ರಕಾರದ ಓಡ್ ಅಂತ ಹೇಳ್ಬೋದು. The English does not strictly follow either the Pindaric or Horatian structure. ಇಲ್ಲಿ ಪಿಂಡರಿಕ್ ಓಡ್ ಅನ್ನು ಫಾಲೋ ಮಾಡೋದಿಲ್ಲ, ಹೊರೇಷಿಯನ್ ಓಡ್ ಅನ್ನು ಫಾಲೋ ಮಾಡೋದಿಲ್ಲ. ಅಂದ್ರೆ ಇದಕ್ಕೆ ಸ್ವತಂತ್ರವಾದ ಒಂದು ರಚನಾ ವಿಧಾನ ಇದೆ, ಅದು ಎರಡನ್ನು ಸಹ ಫಾಲೋ ಮಾಡ್ತಾ ಇಲ್ಲ. ಇದರ ಫೀಚರ್ಸ್ ನೋಡೋದಾದ್ರೆ ಫ್ಲೆಕ್ಸಿಬಲ್ ಸ್ಟಾಂಜಾ ಸ್ಟ್ರಕ್ಚರ್. ಇಲ್ಲಿ ಸ್ಟಾಂಜಾ ರಚನೆ ಮಾಡುವಲ್ಲಿ ಯಾವುದೇ ಕಟ್ಟುನಿಟ್ಟಿನ ನಿಯಮ ಇಲ್ಲ, ಫ್ಲೆಕ್ಸಿಬಲ್ ಇರತ್ತೆ, ಅಂದ್ರೆ ಸ್ವಾತಂತ್ರ್ಯ ಇದೆ ಬರೆಯುವವರಿಗೆ. ನೋ ಫಿಕ್ಸ್ಡ್ ಪ್ಯಾಟರ್ನ್ ಆಫ್ ಸ್ಟ್ರೋಫ್, ಆಂಟಿಸ್ಟ್ರೋಫ್ ಅಂಡ್ ಎಪೋಡ್. ಈ ಪಿಂಡರಿಕ್ ಓಡ್ ತರ ಯಾವುದೇ ಫಿಕ್ಸ್ಡ್ ಪ್ಯಾಟರ್ನ್ ಇಲ್ಲ, ಸ್ಟ್ರೋಫು ಇಲ್ಲ, ಆಂಟಿಸ್ಟ್ರೋಫು ಇಲ್ಲ, ಎಪೋಡ್ ಸಹ ಇಲ್ಲ. ಥರ್ಡ್ ಒನ್ ಕಂಬೈನ್ಸ್ ಪರ್ಸನಲ್ ಇಮೋಷನ್ ವಿತ್ ಫಿಲಾಸಫಿಕಲ್ ರಿಫ್ಲೆಕ್ಷನ್. ಇಲ್ಲಿ ಕವಿಯ ವೈಯಕ್ತಿಕ ಭಾವನೆಗಳು ಅಥವಾ ಏನೋ ಒಂದು ತತ್ವ ಚಿಂತನೆಗಳನ್ನ ಒಟ್ಟಿಗೆ ಇದು ವ್ಯಕ್ತಪಡಿಸುತ್ತೆ. ಫೋರ್ತ್ ಒನ್, ಅಂದ್ರೆ ನಿಮ್ಗೆ ಅನಿಸ್ಬೋದು ಹೊರಾಷಿಯನ್ ಓಡ್ ತರ ಇದೆಯಲ್ಲ ಅಂತ. ಅದೇ, ಯಾವುದನ್ನು ಅದು ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಎರಡರದ್ದು ಸ್ವಲ್ಪ ಸ್ವಲ್ಪ ತಗೊಂಡಿರ್ಬೋದು. ನೆಕ್ಸ್ಟ್, became especially important during the romantic period. ಈ ರೊಮ್ಯಾಂಟಿಕ್ ಪೀರಿಯಡ್ ಅನ್ನುವಂತಹ ಟೈಮ್ ನಲ್ಲಿ ಏನಾಗಿತ್ತು, ಇದು ಈ ಓಡು ಬಹಳ ಪ್ರಸಿದ್ಧವಾಗಿತ್ತು. ನಾವು ಬ್ರೀಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಿಸ್ಟ್ರಿ ನೋಡುವಾಗ ನೋಡಿದ್ವಿ ಯಾವ್ಯಾವ ಏಜ್ ಬಂದಿತ್ತು ಅಂತ ಅಲ್ವಾ. ಓಲ್ಡ್ ಏಜ್ ಇರ್ಬೋದು, ಮಿಡಲ್ ಏಜ್ ಇರ್ಬೋದು, ಅಥವಾ ಅರ್ಲಿ ಮಾಡರ್ನ್, ವಿಕ್ಟೋರಿಯನ್ ಪೀರಿಯಡ್, ರೊಮ್ಯಾಂಟಿಕ್ ಪೀರಿಯಡ್, ಈ ತರ ಕೆಲವೊಂದು ಪೀರಿಯಡ್ಸ್ ಗಳನ್ನ ನೋಡ್ತಾ ಬಂದಿದ್ವಿ. ಈ ರೊಮ್ಯಾಂಟಿಕ್ ಪೀರಿಯಡ್ ನಲ್ಲಿ ಈ ಇರ್ರೆಗ್ಯುಲರ್ ಆರ್ ಇಂಗ್ಲಿಷ್ ಓಡ್ ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿತ್ತಂತೆ. ಮೇಜರ್ ಪೋಯೆಟ್ಸ್ ಅಂಡ್ ಓಡ್ಸ್ ನೋಡೋದಾದ್ರೆ, ಈ ಓಡ್ಸ್ ಅನ್ನ ಬರೆದಿರುವಂತ ಮೇಜರ್ ಪೋಯೆಟ್ಸ್ ಯಾರು ಮತ್ತೆ ಅವರ ವರ್ಕ್ಸ್ ಏನು ಅಂತ ನೋಡೋದಾದ್ರೆ, ಜಾನ್ ಮಿಲ್ಟನ್ ಅವರು ಬರೆದಿರುವಂತಹ ಓಡ್ ಆನ್ ದ ಮಾರ್ನಿಂಗ್ ಆಫ್ ಕ್ರಿಸ್ಟ್ಸ್ ನೇಟಿವಿಟಿ, ವಿಲಿಯಂ ವರ್ಡ್ಸ್ವರ್ತ್ ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ, ಎಸ್.ಟಿ. ಕೋಲ್ರಿಡ್ಜ್ ಡಿಜೆಕ್ಷನ್ ಆನ್ ಓಡ್, ಪಿ.ಬಿ. ಶೆಲ್ಲಿ ಓಡ್ ಟು ದ ವೆಸ್ಟ್ ವಿಂಡ್, ಜಾನ್ ಕೀಟ್ಸ್ ಓಡ್ ಟು ಅ ನೈಟಿಂಗೇಲ್, ಓಡ್ ಆನ್ ಗ್ರೇಷಿಯನ್ ಅರ್ನ್ ಟು ಆಟಮನ್. ಇದಿಷ್ಟು ಮೇಜರ್ ಪೋಯೆಟ್ಸ್ ಅಂಡ್ ಓಡ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ, ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಯಾರೆಲ್ಲ ಇಂಗ್ಲಿಷ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ GPSTR HSTR ಅವರಿಗೆ ಈ ವಿಡಿಯೋವನ್ನ ಸೆಂಡ್ ಮಾಡೋದ್ರ ಮೂಲಕ ಹೆಲ್ಪ್ ಮಾಡಿ.